ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಈವ್ನಿಂಗ್ ರೀಡಿಂಗ್ನ ಸೋ ಬ್ಯೂಟಿಫುಲ್ ಆಗಿರುವಂಥ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನಿಮ್ಮ ಪರ್ಸನ್ ಈಗ ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಅವರು ತಮ್ಮ ಜೀವನದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದುವರೆಗೆ ಹೇಗೋ ದಿನ ಕಳೆಯೋಣ ಅನ್ನೋ ಮನಸ್ಥಿತಿ ಇತ್ತು ಅಂದರೆ ಈಗ ಹಾಗಿಲ್ಲ. ಈಗ ಅವರಿಗೆ ಅವರ ಜೀವನವನ್ನು ಒಂದು ದಿಕ್ಕಿಗೆ ತಗೊಂಡು ಹೋಗಬೇಕು ಅನ್ನೋ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಒಂದು ದೊಡ್ಡ ನಿರ್ಧಾರಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅದು ಕೇವಲ ಯೋಚನೆ ಮಾತ್ರ ಅಲ್ಲ, ಅದಕ್ಕಾಗಿ ಏನು ಮಾಡಬೇಕು, ಏನು ಆ್ಯಕ್ಷನ್ ತಗೋಬೇಕು, ಹೇಗೆ ಮುಂದುವರಿಬೇಕು ಅನ್ನೋದರ ಬಗ್ಗೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅವರೊಳಗೆ ಈಗ ಒಂದು ಬದಲಾವಣೆ ನಿಧಾನವಾಗಿ ಆಗ್ತಾ ಇದೆ. ನನ್ನ ಲೈಫ್ನಲ್ಲಿ ಈಗ ನಿಜವಾಗ್ಲೂ ಏನು ಬೇಕು, ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಹೋಗಬೇಕು, ಮುಂದೆ ಯಾವ ರೀತಿಯ ಆ್ಯಕ್ಷನ್ ತಗೊಳ್ಬೇಕು, ಯಾವ ರೀತಿ ನಿಲ್ಲಬೇಕು, ಸ್ಟ್ರಾಂಗ್ ಆಗಿರಬೇಕು ಅನ್ನೋದರ ಬಗ್ಗೆ ಥಿಂಕ್ ಮಾಡುವ ಎನರ್ಜಿ ಈವ್ನಿಂಗ್ ಎನರ್ಜಿಯಲ್ಲಿದೆ. ಯೋಚನೆ ಅನ್ನೋದು ಗಟ್ಟಿಯಾಗಿ ಬರ್ತಾ ಇದೆ. ಇದುವರೆಗೆ ಅವರ ಕಂಫರ್ಟ್ ಝೋನ್ ಒಳಗೆ ಇದ್ದವರು ಈಗ ಹೊರಗಿನ ಜಗತ್ತನ್ನು ನೋಡುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಹೋದರೆ ಏನು ಸರಿಯಾಗಬಹುದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಕೇವಲ ಟೈಮ್ ಪಾಸ್ ಅಥವಾ ಟೆಂಪ್ರವರಿ ಭಾವನೆಯಾಗಿ ನೋಡ್ತಾ ಇಲ್ಲ. ಅವರಿಗೀಗ ಈ ರಿಲೇಷನ್ಶಿಪ್ ಜವಾಬ್ದಾರಿ ಅರ್ಥ ಆಗ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಇರುವ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ಮಾತುಕತೆ ನಡೆದಿರ್ಬೋದು, ಪ್ರೆಸೆಂಟ್ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ನನ್ನ ಲೈಫ್ನಲ್ಲಿ ನಾನು ಯಾರ ಜೊತೆ ಇರಬೇಕು, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು. ಸೊ ಕಮಿಟ್ಮೆಂಟ್ ಎನರ್ಜಿಯಲ್ಲಿದ್ದಾರೆ. ರಿಲೇಷನ್ಶಿಪ್ ಅಂದರೆ ಕೇವಲ ಪ್ರೀತಿ ಅಲ್ಲ, ಅದು ಒಂದು ಜವಾಬ್ದಾರಿ, ಒಂದು ಬಂಧ, ಒಂದು ಬಾಂಡಿಂಗ್, ಒಂದು ಜೊತೆಯಾಗಿ ನಿಲ್ಲುವಂತಹ ನಿರ್ಧಾರ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅವರ ಗಮನ ಈಗ ಲೈಫ್ನಲ್ಲಿ ಸ್ಟಕ್ಕಾಗಿ ನಿಲ್ಲುವ ರೀತಿ ಕಾಣ್ತಾ ಇಲ್ಲ. ಅವ್ರಿಗೆ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಪ್ರೀತಿ ಅನ್ನೋದು ಪರ್ಮನೆಂಟ್ ಆಗಿರಬೇಕು ಅನ್ನೋ ಭಾವನೆ ಅವರ ಮನಸ್ಸಿನೊಳಗಡೆ ಮೂಡ್ತಾ ಇದೆ. ರಿಲೇಷನ್ಶಿಪ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅಂದರೆ ಓಡ್ ಹೋಗುವಂತಹ ಮನಸ್ಥಿತಿಯಲ್ಲಿಲ್ಲ. ಅವರಿಗೆ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಬಂದಿದೆ. ದೂರ ಆಗುವ ಯೋಚನೆ ಇಲ್ಲ. ಜೀವನದಲ್ಲಿ ನಿಜವಾಗ್ಲೂ ಏನು ಬೇಕು ಅನ್ನೋದು ಅರ್ಥ ಆಗ್ತಾ ಇದೆ. ಭಯದ ಎನರ್ಜಿ ಅಥವಾ ಕನ್ಫ್ಯೂಷನ್ ಎನರ್ಜಿ, ಅನುಮಾನಗಳ ಎನರ್ಜಿ, ತಪ್ಪು ಅರ್ಥ ಮಾಡ್ಕೊಳ್ಳುವಂತಹ ಎನರ್ಜಿ ಕೂಡ ಇದೆ. ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವಿನ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಪರಿಸ್ಥಿತಿಯನ್ನು ನೋಡಿದಾಗ ಈ ರಿಲೇಷನ್ಶಿಪ್ ಸರಳವಾಗಿ ಸಾಗಿಲ್ಲ. ಇಬ್ಬರ ಹೃದಯದಲ್ಲೂ ಪ್ರೀತಿ ಇತ್ತು, ಒಬ್ಬರನ್ನೊಬ್ಬರು ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಆದರೆ ಅದರ ಜೊತೆಗೆ ಸಾಕಷ್ಟು ಭಯ ಇತ್ತು. ಪ್ರೀತಿ ಇದ್ದರೂ ಮನಸ್ಸಿನ ಒಳಗಡೆ ನೆಮ್ಮದಿ ಇರಲಿಲ್ಲ. ಕೆಲವೊಮ್ಮೆ ನಿಮ್ಮ ಪರ್ಸನ್ಗೆ ಈ ರಿಲೇಷನ್ಶಿಪ್ ನಿಜವಾಗ್ಲೂ ಕೊನೆವರೆಗೂ ಹೋಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಇನ್ನೊಂದು ಕಡೆ ನಿಮಗೂ ಕೂಡ ಇವ್ರು ನಿಜವಾಗ್ಲೂ ನನ್ನ ಬಗ್ಗೆ ಸೀರಿಯಸ್ ಆಗಿದ್ದಾರಾ ಅನ್ನೋ ಅನುಮಾನ ಬರ್ತಾ ಇತ್ತು. ಈ ರೀತಿಯ ಅನುಮಾನಗಳು ನಿಧಾನವಾಗಿ ಇಬ್ಬರ ಮನಸ್ಸಿನಲ್ಲೂ ಜಾಗ ಮಾಡಿಕೊಂಡಿದ್ವು. ಬಟ್ ಸಾಕಷ್ಟು ವಿಷಯಗಳು ಕ್ಲಿಯರ್ ಆಗಿರಲಿಲ್ಲ. ನೇರವಾಗಿ ಮಾತಾಡಿ ಪರಿಹರಿಸಬಹುದಾದ ವಿಷಯಗಳು ಮನಸ್ಸಿನಲ್ಲೇ ಉಳ್ಕೊಂಡಿದ್ವು. ನೀವು ಕೂಡ ಮನಸ್ಸಿನಲ್ಲೇ ಇಟ್ಕೊಂಡಿದ್ರಿ, ಅವರು ಕೂಡ ಮನಸ್ಸಿನಲ್ಲೇ ಇಟ್ಕೊಂಡಿದ್ರು. ಒಬ್ಬರು ಒಂದು ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಳ್ತಿದ್ರಿ.
ಅದರಿಂದ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆ ಆಗ್ತಾ ಇತ್ತು, ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇತ್ತು, ಫೈಟ್ ಆಗ್ತಾ ಇತ್ತು. ನಿಮ್ಮಿಬ್ಬರ ನಡುವೆ ಕೆಲವೊಮ್ಮೆ ನಂಬಿಕೆಯ ಕೊರತೆ ಕೂಡ ಉಂಟಾಗಿರ್ಬೋದು. ಅದು ಪ್ರೀತಿ ಇಲ್ಲದ ಕಾರಣದಿಂದ ಅಲ್ಲ, ಪ್ರೀತಿ ತುಂಬ ಜಾಸ್ತಿ ಇರುವ ಕಾರಣದಿಂದ ಕಳೆದುಕೊಳ್ಳುವ ಭಯ ಹೆಚ್ಚಾಗಿತ್ತು. ಓವರ್ ಥಿಂಕಿಂಗ್ ಅನ್ನೋದು ಕೂಡ ಜಾಸ್ತಿ ಆಗಿತ್ತು. ಆತಂಕಗಳು, ನಾವು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಆಗುತ್ತಾ, ಫ್ಯಾಮಿಲಿಯವರು ಒಪ್ಕೊಳ್ತಾರಾ, ಅಥವಾ ಸೊಸೈಟಿ ಏನು ಹೇಳುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳು ನಿಮ್ಮಿಬ್ಬರ ಮನಸ್ಸಿನಲ್ಲೂ ಆಗಾಗ ಬಂದಿರ್ಬೋದು. ಆದರೂ ನಿಮ್ಮ ಮನಸ್ಸಿನಲ್ಲಿ ಇಷ್ಟು ಭಯ, ಅನುಮಾನ, ಅಡೆತಡೆ ನಡುವೆ ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಎಂಡ್ ಆಗಿರುವ ಎನರ್ಜಿ ಇಲ್ಲ. ಯಾಕೆಂದರೆ ಪ್ರೀತಿ ಎರಡೂ ಕಡೆ ಇತ್ತು. ಕೆಲವೊಮ್ಮೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಇಲ್ಲದೆ ಇದ್ರೂ ಕೂಡ ಆ ಕ್ಷಣದ ಪ್ರೀತಿಯಲ್ಲಿ ಇಬ್ಬರು ಇದ್ರಿ, ಅಂದರೆ ಇಬ್ಬರಿಗೂ ಪ್ರೀತಿ ಇತ್ತು, ಫೀಲಿಂಗ್ಸ್ಗಳಿತ್ತು. ಬಟ್ ಅದನ್ನು ಕ್ಲಾರಿಟಿ ಅನ್ನೋದು ಸಿಗ್ತಾ ಇರಲಿಲ್ಲ. ಕೆಲವೊಮ್ಮೆ ನಿಮ್ಮಲ್ಲಿ ಒಬ್ಬರಿಗೆ ಒಂಟಿಯಾಗಿರುವ ಹಾಗೆ ಅನ್ನಿಸ್ತಾ ಇರ್ಬೋದು. ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಒಬ್ರಿಗೆ ಅನ್ನಿಸ್ತಾ ಇರ್ಬೋದು. ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ, ನನ್ನ ನೋವನ್ನು ಗಮನಿಸ್ತಾ ಇಲ್ಲ ಅನ್ನೋ ಖಾಲಿತನ ನಿಮಗೂ ಕೂಡ ಬಂದಿರ್ಬೋದು, ಅಥವಾ ಅವರಿಗೂ ಕೂಡ ಬಂದಿರ್ಬೋದು. ಹತ್ತಿರ ಇದ್ದರೂ ದೂರ ಆದ ಅನುಭವ ಕೆಲವೊಂದು ಸಲ ಇಬ್ಬರಿಗೂ ಕೂಡ ಆಗಿರಬಹುದು. ಕೆಲವೊಮ್ಮೆ ನಿಮ್ಮ ಪರ್ಸನ್ ಬೇರೆಯವರ ಮಾತಿಗೆ ತುಂಬ ಮಹತ್ವ, ಇಂಪಾರ್ಟೆನ್ಸನ್ನು ಕೊಟ್ಟಿರ್ಬೋದು, ಅಥವಾ ಸಿಚುವೇಶನ್ಗೆ ಒಳಗಾಗಿರ್ಬೋದು. ಅದರಿಂದ ನಿಮಗೆ ನೋವಾಗಿರ್ಬೋದು. ಅಂದರೆ ನಿಮ್ಮ ಬಗ್ಗೆ ಗಮನ ಕೊಡೋದಕ್ಕಿಂತ ಸಿಚುವೇಶನ್ ಕಾರಣಕ್ಕೆ ನಿಮ್ಮಿಂದ ದೂರ ಆಗಿರಬಹುದು. ಅದೇ ರೀತಿ ನಿಮ್ಮ ಪರ್ಸನ್ ಕೂಡ ಕೆಲವು ತಪ್ಪು ಕಲ್ಪನೆಗಳನ್ನು ಮಾಡ್ಕೊಂಡಿರ್ಬೋದು. ಒಟ್ಟಾರೆ ಪಾಸ್ಟ್ ಎನರ್ಜಿ ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿಗಿಂತ ತುಂಬ ಪರೀಕ್ಷೆಗಳನ್ನು ಕಂಡಿದೆ. ಸಂತೋಷದ ಕ್ಷಣಗಳು ಇತ್ತು, ಕಣ್ಣೀರು ತರಿಸಿದ ಕ್ಷಣಗಳು ತುಂಬ ಇತ್ತು, ಹತ್ತಿರವಾದ ಸಂದರ್ಭಗಳು ಇತ್ತು, ದೂರವಾದ ಸಂದರ್ಭಗಳು ಕೂಡ ಇದ್ವು. ಆದರೆ ಇವೆಲ್ಲದರ ಮಧ್ಯೆಯೂ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಮರೆಯೋದಕ್ಕೆ ಸಾಧ್ಯವಾಗದಷ್ಟು ತುಂಬ ಡೀಪ್ ಆಗಿರುವ ಒಂದು ಬಾಂಡಿಂಗ್ ಕೂಡ ನಿಮ್ಮಿಬ್ಬರ ನಡುವೆ ಇತ್ತು. ಬಟ್ ಈಗಿನ ಎನರ್ಜಿ ಪ್ರಕಾರ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇರುವಂಥ ಎನರ್ಜಿ, ಕಳೆದುಕೊಳ್ಳುವ ಭಯದ ಎನರ್ಜಿ, ತುಂಬ ಡೀಪ್ ಆಗಿರುವ ಪ್ರೀತಿಯ ಎನರ್ಜಿ, ಹೋರಾಡುವಂತಹ ಎನರ್ಜಿ, ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳುವಂತಹ ಎನರ್ಜಿ. ಸೊ ಈಗ ಈ ಪರ್ಸನ್ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಕಾಣಿಸೋದು ಅವರ ಭಾವನೆಗಳ ತೀವ್ರತೆ. ಸಾಮಾನ್ಯವಾಗಿ ಇಷ್ಟ ಅಥವಾ ಮಿಸ್ ಮಾಡ್ಕೊಳ್ತೀನಿ ಅನ್ನುವ ಮಟ್ಟದ ಎನರ್ಜಿ ಅಲ್ಲ. ಅವರೊಳಗೆ ನಿಮ್ಮ ಬಗ್ಗೆ ಇರುವ ಭಾವನೆ ಈಗ ತುಂಬ ಡೀಪ್ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು. ಹಿಂದೆ ಅಥವಾ ಪಾಸ್ಟ್ನಲ್ಲಿ ಯಾವುದೋ ಗೊಂದಲ, ಭಯ ಅಥವಾ ಅನುಮಾನ ಇರಬಹುದು. ಆದರೆ ಈಗ ನಿಮ್ಮ ವ್ಯಾಲ್ಯೂ ಅವರು ಹಿಂದೆಗಿಂತಲೂ ಹೆಚ್ಚು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರೊಳಗೆ ಒಂದು ರೀತಿಯ ಖಾಲಿತನ ಮೂಡ್ತಾ ಇದೆ. ನೀವು ಇಲ್ಲದ ಲೈಫನ್ನು ಊಹೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದು ಅವರಿಗೆ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ಅವರ ಲೈಫ್ನ ಅನೇಕ ಕನಸುಗಳು ಅಥವಾ ಯೋಚನೆಗಳು ಅದೆಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವಿದ್ದಾಗ ಮಾತ್ರ ಆ ಹ್ಯಾಪಿನೆಸ್, ಖುಷಿ ಅನ್ನೋದು ಸಿಗ್ತಾ ಇತ್ತು ಅನ್ನೋದು ಅವ್ರಿಗೆ ಅರಿವಾಗ್ತಾ ಇದೆ. ನಿಮ್ಮ ಹತ್ರ ಇರುವಂತಹ ಅತಿಯಾದ ಆಕರ್ಷಣೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡುವಂತಹ ಎನರ್ಜಿ, ಅಟ್ರಾಕ್ಷನ್ ಎನರ್ಜಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿಮ್ಮ ಸ್ಮೈಲ್ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಭಯ ಕೂಡ ಇದೆ. ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಸುಲಭವಾಗಿ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹಿಂದೆ ಅವರು ಅವರ ಭಾವನೆಗಳನ್ನು ಸಂಪೂರ್ಣವಾಗಿ ಒಪ್ಕೊಂಡಿರಲಿಲ್ಲ. ಕೆಲವೊಮ್ಮೆ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಕೆಲವೊಮ್ಮೆ ಅವರ ಮನಸ್ಸಿನ ಮಾತನ್ನು ಅವರೇ ಮಾಚ್ಕೊಂಡಿರ್ಬೋದು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಎಷ್ಟು ದೊಡ್ಡದು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಕಳ್ಕೊಂಡ್ರೆ ಏನಾಗಬಹುದು ಅನ್ನೋ ಕಲ್ಪನೆ ಮಾತ್ರ ಅವರನ್ನು ತುಂಬ ಟಯರ್ಡ್ ಮಾಡ್ತಾ ಇದೆ. ನಿಮ್ಮ ಜೊತೆ ಮಾತಾಡದೇ ಇರೋದು, ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಇರೋದು, ಅಥವಾ ನೀವು ದೂರ ಆಗೋದು, ಈ ಎಲ್ಲ ವಿಚಾರ ಅವರೊಳಗೆ ಒಂದು ರೀತಿಯ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಅವರ ಹೃದಯದಲ್ಲಿ ಈಗ ಒಂದು ಹೋರಾಟ ನಡೀತಾ ಇದೆ. ಅದು ನಿಮ್ಮ ವಿರುದ್ಧ ಅಲ್ಲ, ನಿಮ್ಮನ್ನು ಪಡೆಯೋದಕ್ಕೆ, ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಈ ರಿಲೇಷನ್ಶಿಪ್ಪನ್ನು ಸೇಫ್ ಆಗಿಡೋದಕ್ಕೆ ನಡೀತಾ ಇರುವಂತಹ ಹೋರಾಟ. ಈ ಸಲ ಏನು ತಪ್ಪಾಗಬಾರ್ದು, ಈ ರಿಲೇಷನ್ಶಿಪ್ಪನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ, ಭಾವನೆಗಳು ಬರ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಇದು ಪ್ರೀತಿ ಅಂದರೆ ಕೇವಲ ಭಾವನೆ ಅಲ್ಲ, ಅದು ಜವಾಬ್ದಾರಿ, ಬೆಂಬಲ, ಅರ್ಥ ಮಾಡ್ಕೊಳ್ಳೋದು ಮತ್ತು ಜೀವನದ ಲೈಫ್ನಲ್ಲಿ ಎಲ್ಲ ಕಷ್ಟ ಸುಖದಲ್ಲಿ ಒಟ್ಟಿಗೆ ನಿಲ್ಲಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಒಟ್ಟಾರೆ ಪ್ರೆಸೆಂಟ್ ಎನರ್ಜಿ, ಈವ್ನಿಂಗ್ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಈಗ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಳೋದು ಅವರು ಬಯಸೋದಿಲ್ಲ. ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ಪನ್ನು ಎಂಡ್ ಮಾಡೋದು ಎನರ್ಜಿ ಇಲ್ಲ. ಬದಲಿಗೆ ಅದನ್ನು ಇನ್ನಷ್ಟು ಡೀಪಾಗಿ, ಗಟ್ಟಿಯಾಗಿ, ಸೇಫಾಗಿ ಮತ್ತು ಯಾವಾಗಲೂ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ.
ಸೊ ಈ ಕ್ಷಣದಲ್ಲಿ ಅವರ ಭಾವನೆಗಳಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಪ್ರೀತಿ ಇದೆ, ಕಾಳಜಿ ಇದೆ, ಕೇರ್ ಇದೆ, ನಿಮ್ಮ ಅಗತ್ಯ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ಕೂಡ ಡೀಪ್ ಬಾಂಡಿಂಗ್ ಎನರ್ಜಿ ಇದೆ. ಇಬ್ಬರು ಕೂಡ ತುಂಬ ಮಿಸ್ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರುವಂತಹ ವಿಷಸ್ಗಳು, ನಿಮ್ಮ ಕನಸುಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.